ಇನ್ನು ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹೇಮಾವತಿ ಡ್ಯಾಂಗೆ ಜೀವ ಕಳೆ ಬಂದಿದೆ. ಹೇಮಾವತಿ ಜಲಾಶಯದ ಒಳಹರಿವಿನಲ್ಲೂ ಕೂಡ ಹೆಚ್ಚಳ ಆಗಿದೆ. ಈಗ ಮಲೆನಾಡು ಭಾಗದಲ್ಲಿ ಮಳೆರಾಯ ಕೃಪೆ ತೋರಿಸಿದ್ದಾನೆ, ಮಳೆ ಆಗ್ತಾ ಇದೆ. ಹಾಗಾಗಿ ಹೇಮಾವತಿ ಜಲಾಶಯದ ಒಳಹರಿವಿನಲ್ಲೂ ಕೂಡ ಹೆಚ್ಚಳ ಆಗಿದೆ. ಮಳೆ ಹಿನ್ನೆಲೆ ಸಕಲೇಶಪುರ ತಾಲೂಕಿನ ಶಾಲೆಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆ, ಹಾಗಾಗಿ ರಜೆ ಕೂಡ ನೀಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ಡ್ಯಾಂಗೆ ಒಂದು ರೀತಿ ಜೀವ ಕಳೆ ಬಂದಂತಾಗಿದೆ. ಎಲ್ಲಪ್ಪ ಬರಗಾಲ ಬಂದ್ಬಿಡುತ್ತೋ ಏನೋ ಅಂತ ಭಯದ ವಾತಾವರಣ ಇತ್ತು. ಯಾಕೆಂದರೆ ಈ ಭಾಗದಲ್ಲಿ ಈಗ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ನದಿಗೆ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ, ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ನೀರಿನ ಒಳಹರಿವು ಯಾವ ರೀತಿ ಇದೆ ಅಂತ. ಇದರ ಜೊತೆಗೆ ಆ ಭಾಗದಲ್ಲಿ ಸಕಲೇಶಪುರ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಭಾಗದಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು ಬತ್ತಿದಂತಹ ಹೇಮಾವತಿಗೆ ಈಗ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ನಾವೀಗ ಸಕಲೇಶಪುರ ನಗರದ ಹೇಮಾವತಿ ಸೇತುವೆ ಬಳಿ ಇದೀವಿ. ಇಲ್ಲಿ ನೋಡ್ಬೋದು ಏನೋ ಮಲೆನಾಡು ಭಾಗ ಇರ್ತಕ್ಕಂಥ ಸಕಲೇಶಪುರ ಆಗಿರೋದು ಅಷ್ಟೇ ಅಲ್ಲದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋ ನೆಲೆಯಲ್ಲಿ ಹೇಮಾವತಿಗೆ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಡ್ಯಾಮ್ ನ ಒಳಹರಿವು ಸುಮಾರು 10,000 ಕ್ಯೂಸೆಕ್ಸ್ ನಷ್ಟು ಒಳಹರಿವು ಈಗಾಗಲೇ ಬರ್ತಾ ಇರ್ತಕ್ಕಂಥ. ಕಳೆದ ಜೂನ್ ತಿಂಗಳಲ್ಲಿ ಏನೋ ಡ್ಯಾಮ್ಗೆ ಕೇವಲ 500ರಿಂದ 600 ಕ್ಯೂಸೆಕ್ಸ್ ಅಷ್ಟು ಮಾತ್ರ ಒಳಹರಿವು ಇತ್ತು. ಆದ್ರೆ ಈ ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಏನು ಹೇಮಾವತಿಯ ನದಿಯ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಡ್ಯಾಮ್ ಕೂಡ ನೀರಿನ ಒಂದು ಒಳಹರಿವು ಹೆಚ್ಚಾಗಿರುತ್ತೆ. ಸುಮಾರು 9ರಿಂದ 10,000 ಕ್ಯೂಸೆಕ್ಸ್ ನಷ್ಟು ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಪ್ರದೇಶ ನೋಡ್ತಾ ಇದೀವಿ, ಈ ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆ ಆಯಿತು. ಅಷ್ಟೇ ಅಲ್ಲದೆ ಈ ನದಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಹೊಳೆ ಮಲ್ಲೇಶ್ವರ ದೇವಸ್ಥಾನದವರೆಗೂ ಕೂಡ ನೀರು ಸಂಪೂರ್ಣವಾಗಿ ಆವರಿಸಿತ್ತು. ಪಕ್ಕದ ಆಜಾದ್ ನಗರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಹೀಗಾಗಿ ಏನೋ ಹೇಮಾವತಿ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯ ಹಂತಕ್ಕೆ ತಲುಪಿತ್ತು. ಆದ್ರೆ ಈ ಬಾರಿ ಕೇವಲ 15ರಿಂದ 16 TMC ಅಷ್ಟು ಮಾತ್ರ ನೀರಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಹೇಮಾವತಿ ಏನು ಜಲಾಶಯನ ನಂಬ್ಕೊಂಡು ಸುಮಾರು 4 ಜಿಲ್ಲೆಗಳು ಇದೆ. ಹಾಸನ ಸೇರಿದಂತೆ ತುಮಕೂರು, ಮೈಸೂರು, ಮಂಡ್ಯ ಈ ಭಾಗದ ರೈತರು ಇದೇ ಒಂದು ಏನೋ ಅಣೆಕಟ್ಟನ್ನ ನಂಬ್ಕೊಂಡು ಬೆಳೆ ಬೆಳೆಯೋದಕ್ಕೆ ನೀರಿನ ಆಶ್ರಯ ಆಗಿರ್ತಕ್ಕಂಥದ್ದು. ಇದೇ ರೀತಿ ಏನಾದ್ರು ಮಳೆ ಮುಂದುವರೆದ್ರೆ ನೀರಿನ ಪ್ರಮಾಣ ಇನ್ನಷ್ಟು ಏರಿಕೆ ಆಗುತ್ತೆ, ಜಲಾಶಯದ ಒಳಹರಿವು ಕೂಡ ಸಾಕಷ್ಟು ಹೆಚ್ಚಾಗುವಂತ ಸಾಧ್ಯತೆ. ಆದ್ರೆ ಏನೋ ಈ ಬಾರಿ ಮಳೆ ಕೊರತೆಯಿಂದಾಗಿ ರೈತರು ಕೂಡ ಬೆಳೆಯನ್ನ ಬೆಳೆಯಲಿಕ್ಕೆ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ. ಯಾಕೆಂದ್ರೆ ಡ್ಯಾಮಿನಲ್ಲೂ ಕೂಡ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಹೀಗಾಗಿ ಒಳಹರಿವಲ್ಲೂ ಕೂಡ ಸಾಕಷ್ಟು ಕಡಿಮೆ ಇತ್ತು. ಕಳೆದ 2-3 ದಿನಗಳಿಂದ ಸಕಲೇಶಪುರ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಲ್ಲಿ ಹೇಮಾವತಿಯ ಒಳಹರಿವು ಕೂಡ ಹೆಚ್ಚಿದೆ. ಸುಮಾರು 10,000 ಕ್ಯೂಸೆಕ್ಸ್ ನಷ್ಟು ನೀರು ಕೂಡ ಹೆಚ್ಚಿದೆ. ಒಟ್ಟಾರೆಯಾಗಿ ಮಲೆನಾಡಿನಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರೋ ನೆಲೆಯಲ್ಲಿ ಬರಿದಾದಂತಹ ಹೇಮಾವತಿ ಒಡಿಲು ಈಗ ಒಂದು ಹಂತಕ್ಕೆ ಒಳಹರಿವಲ್ಲೂ ಕೂಡ ಹೆಚ್ಚಾಗಿರ್ತದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಈ ಬಾರಿ ಡ್ಯಾಮ್ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಕೂಡ ತಲುಪುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ರೈತರು ಕೂಡ ಒಂದ್ ರೀತಿ ಸಂತಸ ಕಾಣಬಹುದಾಗಿದೆ. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.